ಮಕ್ಕಳು ಸಾಯಂಕಾಲ ಸುಮ್ಮನೆ ಬೇಜಾರಾಗಿ ಕೂತಿದ್ರು. ಏನನ ತಿನ್ನೋಕ್ಕೆ ಮಾಡಿಕೊಡೋಣ ಅಂದ್ಬಿಟ್ಟು ಅಂದ್ಕೊಂಡೆ. ಫ್ರಿಜ್ಜಲ್ಲಿ ಮೊಳಕೆ ಕಾಳು, ಹೆಸ್ರು ಕಾಳು ಮೊಳಕೆ ಕಟ್ಟಿ ಹಂಗೆ ಇಕ್ಕಿದ್ದೆ ಫೀಝರಲ್ಲಿ ಎಷ್ಟು ದಿನನಾಗಲಿ ಏನೂ ಆಗಿರಲ್ಲ. ಕಾಳುಗಳೆಲ್ಲ ನಾನು ಆಲ್ಮೋಸ್ಟು ಮೊಳಕೆ ಕಟ್ಟಿಕ್ಕಿದ್ರೆ ಮತ್ತು ಜಾಸ್ತಿ ಏನನ ಕಾಳು ಬೇಳೆಕಾಳೆಲ್ಲ ತಂದರೆ ಫೀಝರಲ್ಲೇ ಇಕ್ತೀನಿ. ಅದನ್ನೇ ಇವಾಗ ಸುಮ್ಮನೆ ಒಗ್ಗರಣೆ ಮಾಡಿಕೊಡೋಣ ಅಂದರೆ ಹಂಗೇನೂ ತಿನ್ಬೋದು. ಸಲಾಡ್ ಮಾಡಿ ನಾನು ಸಲಾಡು ಅಷ್ಟೇ ಮಾಡಿಕೊಡ್ತೀನಿ ಅವಾಗವಾಗ. ಚಿಕ್ಕವಳು ತಿನ್ನಲ್ಲ ಸಲಾಡ್ ಮಾಡಿದ್ರೆ, ಹಸಿದು. ದೊಡ್ಡವಳಾದರೆ ಎಲ್ಲ ತಿಂತಾಳೆ. ಈ ಥರ ಒಗ್ಗರಣೆ ಮಾಡಿಕೊಟ್ರೆ ಏನೂ ಇಲ್ಲ, ಸುಮ್ಮನೆ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡಿ ಕಾಳು ಹಾಕಿದ್ರೆ 2 ನಿಮಿಷ ಬೆಂದೋಗುತ್ತೆ. ಯಾಕಂದರೆ ನೆನೆಸಿ ಮೊಳಕೆ ಎಲ್ಲ ಕಟ್ಟಿರ್ತೀರಿ, ಬೇಗ ಬೆಂದೋಗುತ್ತೆ. ಈರುಳ್ಳಿನ ಯಾವತ್ತೇ ಆಗಲಿ ಎಷ್ಟೇ ಚೆನ್ನಾಗಿರ್ಲಿನೂ ಈರುಳ್ಳಿ ಫಸ್ಟು ತೊಳ್ಕೊಂಡು ಆಮೇಲೆ ಕಟ್ ಮಾಡಿ, ಅದು ಹೆಲ್ತಿ ಅಂದ್ಕೊತೀನಿ. ಯಾಕಂದರೆ ಈರುಳ್ಳಿಯಲ್ಲೂ ಕೆಲವು ಕಾಯಿಲೆ ಬರುತ್ತೆ, ಅದ್ರ ಮೇಲೆ ಕಪ್ಪು ಕಪ್ಪಾಗಿರೋದನ್ನ ಅದರೇ ಕಾಯಿಲೆ ಬರುತ್ತೆ ಅಂತಾರೆ. ಇದು 2 ನಿಮಿಷದಲ್ಲಿ ಬೇಗ ಆಗಿಬಿಡುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಕಾಳು ಹಾಕ್ಕೊಂಡು 1 ನಿಮಿಷ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ 1 ನಿಮಿಷ ಅಷ್ಟು 2 ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಸಾಯಂಕಾಲ ಸ್ನ್ಯಾಕ್ಸ್ಗೂ ತಿನ್ಬೋದು, ಏನನ್ನ ನಾವು ರಸಮ್ ಜೊತೆಗೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ಥರ ಟ್ರೈ ಮಾಡಿ. ಮೊಳಕೆ ಕಾಳು ತುಂಬಾ ಒಳ್ಳೆಯದು. ಇಷ್ಟ ಆಗಿದರೆ ಲೈಕ್ ಮಾಡಿ.